ಮಹತ್ವದ ಮೀಟಿಂಗ್ ಎಲ್ಲ ರಾಜಕೀಯ ಒಂದು ಪಕ್ಷ ಸರ್ಕಾರ ಅಂದ್ರೆ ಇದು ಪ್ರತಿ ಸಾರಿ ನಡೀತಾನೆ ಇರ್ತೈತೆ ಅಷ್ಟೇ. ಮತ್ತೆ ಬೆಳಗಾವಿ ತಿಂಡಿಗೆ ಸೇರ್ತಾ ಇದ್ದೀವಿ, ಬೇಡ ಕೋಲಾರದ ಒಂದು ಸ್ವಲ್ಪ ಟೇಸ್ಟ್ ನೋಡೋತ ಈ ಕಡೆ ಶಿಫ್ಟ್ ಆಗಿದೆ ಅಷ್ಟೇ. ಮತ್ತೆ ಬೇರೆ ಏನು ವಿಶೇಷ ಏನಿಲ್ಲ ಸರ್. ರಾಜ್ಯಸಭೆಗೂ ಕೂಡ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆ ಇದ್ದೇ ಇದೆ. ಅದು ಸಮಾನಾಗಿ ಹಂಚಿಕೊಡ್ಬೇಕು. MLC ಇರ್ಬೋದು, ರಾಜ್ಯಸಭೆ ಇರ್ಬೋದು, ಎಲ್ಲ ಕಾಂಗ್ರೆಸ್ಸಿಗೆ ಯಾರು ಹೆಚ್ಚು ಒಲವಿದೆ ಸಮುದಾಯಗಳನ್ನು ಗುರುತಿಸಬೇಕು, ಅವ್ರಿಗೆ ಕೊಡಬೇಕು. ಮತ್ತೆ ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರು ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು, ಕಾದ್ ನೋಡೋಣ. ಸರ್, ನೀವು ಮಾದೇವಪ್ಪನವರು ಮತ್ತೆ ಮುನಿಯಪ್ಪ ಸರ್ ಎಲ್ಲಾರು ಮೀಟಿಂಗ್ ಸೇರಿದಾಗ ಈ ತಿಂಡಿ ಮಾಡಿದಾಗ ಏನಾರ ಒಂದು ಸುದ್ದಿ ಆಗತ್ತೆ. ಈ ಬಾರಿ ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ ಅದ. ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸಚಿವರ ಸ್ಪರ್ಧೆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಸರ್? ಇಲ್ಲ, ಅದು ಸಚಿವರ ಬಗ್ಗೆ ಇದ್ದಾರೆ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ. ಇಂದು ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದು ಚರ್ಚೆ ಆಗಿದೆ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ.